ಎಲ್ಲರಿಗೂ ನಮಸ್ಕಾರ. ಕಿಣಿ ಸ್ವಾಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ಮಳೆಗಾಲದ ರೆಸಿಪಿ ನೋಡಿದರೆ ಗೊತ್ತಾಗಿರ್ಬೋದು ನಿಮಗೆ. ತೇಟ್ಲದ್ದು ತಳಸನ್ ಮಾಡ್ತಾ ಇದ್ದೇನೆ. ಮಳೆಗಾಲದಲ್ಲಿ ಈ ತೇಟ್ಲ ಕೆಸುವಿನ ಎಲೆಯನ್ನು ತಂದು ತೇಟ್ಲ ಮಾಡಿ ಅದರದೊಂದು ಸುಕ್ಕ, ಅದೇ ರೀತಿ ಗಂಟೆ ಬುತ್ತಿ ಅಂತ ಹೇಳ್ತೇವೆ ಅದು, ಅದೇ ರೀತಿ ತಳಸನ್, ಇದೆಲ್ಲ ಮಾಡದೇ ಇರಲಿಕ್ಕೆ ಆಗೋದೇ ಇಲ್ಲಪ್ಪ ನಮಗೆ. ಹಾಗೆ ನಾವು ತಿನ್ನೋದು ಸೊಪ್ಪಿಲ್ಲ ಅಂತ ಹೇಳ್ಬೋದು. ಇಲ್ಲಿ ತೇಟ್ಲದು ತಳಸನ್ ಸೂಪರ್ ಸಿಂಪಲ್ ಆದ ರೆಸಿಪಿ ಆಯಿತಾ. ಹಾಗೆ ಗುಳ್ಳದು ತಳಸನ್ ಮಾಡ್ತೇವೆ, ತೊಂಡೆಕಾಯ್ದು ಮಾಡ್ತೇವೆ, ಅದೇ ರೀತಿ ತೇಟ್ಲದು ತಳಸನ್ ತುಂಬಾ ರುಚಿಕರವಾದದ್ದು, ಅತ್ಯದ್ಭುತವಾದದ್ದು, ಸಖತ್ತಾಗಿರುವಂಥ ಈ ತೇಟ್ಲದ ರೆಸಿಪಿ ಯಾವ ರೀತಿ ಅಂತ ಹೇಳಿ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ನೋಡಿ, ತೇಟ್ಲ ಇಡೀ ಇಡೀ ಹಾಗೇ ಇರ್ತದೆ ತಳಸನಲ್ಲಿ. ಅದನ್ನು ಹಾಗೆ ತಿನ್ನೋದು ಗುಳುಮ್ ಸ್ವಾಹ ಅಂತ ಬಾಯಿಗೆ ಹಾಕೊಂಡ್ರೆ ಹೇಳೋದೇ ಬೇಡ, ಸ್ವರ್ಗ ಸ್ವರ್ಗ, ಸಖತ್ತಾಗಿರ್ತದೆ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಕಿಣಿಸ್ ಬಸ್ರಿ ಫಸ್ಟ್ ಟೈಮ್ ನೋಡೋದಾದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು 60ರಿಂದ 70 ತೇಟ್ಲವನ್ನು ತಗೊಂಡಿದ್ದೇನೆ. ಹಾಗೆ ಈ ಕೆಸುವಿನೆಲೆ ಸಣ್ಣ ಸಣ್ಣದು ಎಳೆತ್ತಾಗಿರುವಂಥದ್ದು ಆಗಬೇಕು. ಅದನ್ನು ತಂದು ಒಂದು ನೆಲದಲ್ಲಿ ಹೀಗೆ ಹರಡಿ ಹಾಕಿ ಒಂದೆರಡು ದಿನಗಳ ಕಾಲ ಬಾಡಿಸಿ ಆಮೇಲೆ ಈ ರೋಲ್ ಮಾಡಿ ಮುಂಡಾಸ್ತಾರ. ಈ ರೀತಿ ನಾವು ಅದನ್ನು ಗಂಟು ಕಟ್ಟಿಕೊಂಡು ಒಂದು ತೇಟ್ಲ ಅಂತ ಮಾಡುವಂಥದ್ದು. ಹಿರಿಯರೊಂದು ಮಾಡಿಕೊಂಡದ್ದು ಎಷ್ಟೊಂದು ಕ್ರಿಯೇಟಿವ್ ಆರ್ಟ್ ಅಂತ ಹೇಳ್ಬೋದು. ನೋಡಿ, ಅಡಿಗೆಯಲ್ಲಿ ಕೂಡ ಆರ್ಟ್ ಇದೆ. ಎಷ್ಟು ಒಂದು ಚಂದದೊಂದು ತೇಟ್ಲ ರೌಂಡ್ ನಾಟ್ಸ್ ರೆಡಿ ಆಗುತ್ತೆ ನೋಡಿ. ಹಾಗೆ ಈ ತೇಟ್ಲ ತಳಸನ್ಗೆ ನಾನಿಲ್ಲಿ ಎರಡೇ ಬಗ್ಗೆ ಹಾಕಿರುವಂಥದ್ದು. ಒಂದು ಅಮಟೆಕಾಯಿ ಮತ್ತು ತೇಟ್ಲ, ಒಂದು ಬೆಳ್ಳುಳ್ಳಿ ಕೂಡ ಇದೆ ಒಗ್ಗರಣೆಗೆ, ಅದು ಪರವಾಗಿಲ್ಲ. ತರಕಾರಿ ಅಂತ ಹೇಳಿದರೆ ತೇಟ್ಲ ಮತ್ತು ಅಮಟೆ, ಒಂದು 8ರಿಂದ 10 ಅಮಟೆಕಾಯಿ, ಹಾಗೆ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಚಂದ ಮಾಡಿ ಇಲ್ಲಿ ಜಜ್ಜಿಟ್ಕೊಳ್ತಾ ಇದ್ದೇನೆ. ಕೆಲವರು ಸಾಸಿವೆ ಕರಿಬೇವಿನ ಒಗ್ಗರಣೆ ಹಾಕಿ ನಮ್ಮದ್ರಲ್ಲಿ ತೇಟ್ಲದ್ದು ಇಲ್ಲ ಯಾವುದೇ ಕೂಡ ತಳಸನ್ ಮಾಡ್ತಾರೆ. ಆದರೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿ ತಳಸನ್ ಮಾಡೋದು, ತುಂಬ ಪರಿಮಳ ಆಗ್ತದೆ. ಮತ್ತು ನನ್ನ ತಳಸನಲ್ಲಿ ನಾನು ಹಸಿಮೆಣಸಿನಕಾಯಿಯನ್ನು ಹಾಕುವುದೇ ಇಲ್ಲ. ಹಾಗೆ ಇಲ್ಲಿ ಬಾಣಲೆಯಲ್ಲಿ ಒಂದು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, 2 ಸ್ಪೂನಷ್ಟು ತುಪ್ಪ, ಎರಡನ್ನ ಹಾಕಿದ್ದೇನೆ. ಹಾಗೆ ರುಚಿ ಅಂತೂ ಡಬಲ್ ಆಗಿರ್ತದೆ, ತುಪ್ಪ ಹಾಕಿದ್ದೇನೆಲ್ಲ. ಹಾಗೆ ಇಲ್ಲಿವಾಗ ಈ ಜಜ್ಜಿಟ್ಕೊಂಡ 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಚಂದ ಮಾಡಿ ಕೆಂಪಗೆ ಹುರ್ಕೊಳ್ಬೇಕಾಯ್ತಾ. ಆಮೇಲೆ ತೇಟ್ಲ ಇರಲಿ ಕೆಸುವಿನೆಲೆದು ಯಾವುದೇ ಸಾಂಪ್ರದಾಯಿಕ ಅಡುಗೆ ಮಾಡಿ, ಖಾರವಾಗಿದ್ದರೆ ಚಂದ ತಿನ್ನಲಿಕ್ಕೆ. ಹಾಗೆ ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಅದೇ ರೀತಿ ಒಂದು ಗುಂಟೂರು ಮೆಣಸಿನ್ಕಾಯಿ ಸಣ್ಣ ಸಣ್ಣದು ಆಗುತ್ತೆ, ಇಲ್ಲ ರಾಮನಾಡ್ ಮೆಣಸಿನ್ಕಾಯಿಯೂ ಆಗುತ್ತೆ. ನಾನಿಲ್ಲಿ ರಾಮನಾಡು ಊರಿನ ಮೆಣಸಿನ್ಕಾಯಿ, ಅದು ಒಂದು 4 ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕಿದ್ದೇನೆ. 8 ಅಮಟೆಕಾಯನ್ನು ಚಂದ ಮಾಡಿ ಜಜ್ಜಿಟ್ಟು ಇದನ್ನು ಸಹ ಹಾಕಿದ್ದೇನೆ. ಗುದ್ದಿ ಹಾಕಬೇಕು ಅಮಟೆಕಾಯಿ ಯಾವುದಕ್ಕೆ ಹಾಕಿ, ಆಗ ತಿನ್ಲಿಕ್ಕೆ ಅದು ಚೆನ್ನಾಗಿರ್ತದೆ. ಇದು ಕೂಡ ಒಗ್ಗರಣೆಯಲ್ಲಿ ಸ್ವಲ್ಪ ಹುರಿದಾಗೆ ಮಾಡೋದು. ಹಾಗೆ ಸ್ವಲ್ಪ ಬಾಡಿಸ್ಕೊಂಡ್ರೆ ಆಯಿತು. ಎಷ್ಟು ಚಂದದ ಒಗ್ಗರಣೆ ರೆಡಿಯಾಗಿದೆ, ನೀವೇ ನೋಡಿ ಅಂತೆ ಒಮ್ಮೆ. ಹಾಗೆ ಇಲ್ಲಿ ತೇಟ್ಲ ಎಲ್ಲ ತೊಳೆದು ತಂದದ್ದು ಇದನ್ನು ಇವಾಗ ಈ ಒಗ್ಗರಣೆಯಲ್ಲಿ ಹಾಕಿ ಸ್ವಲ್ಪ ಹಾಗೆ ಒಗ್ಗರಣೆಯಲ್ಲಿ ಮಗುಚ್ತಾ ಇರಬೇಕಂದ್ರೆ ಬಾಡಿಸಿಕೊಳ್ಬೇಕು. ಅದನ್ನು ಕಲರ್ ಚೇಂಜ್ ಆಗೋದು ನೀವು ನೋಡಿ. ತೇಟ್ಲ ಹಾಕಿ ಒಂದು ಯಾವುದೇ ಮಾಡಿ ಅದು ತುಂಬ ಪರಿಮಳವಾಗಿರುವಂಥ, ಮತ್ತು ತುರಿಸೋದಿಲ್ಲ ಗ್ಯಾರಂಟಿ. ನೀವು ಕುಕ್ಕರಲ್ಲಿಯೂ ಮಾಡ್ಬೋದು, ಮಾಡಬಾರ್ದಂತೇನಿಲ್ಲ. ಕಲಡಿ ಹೋದಾಗೆ ತುಂಬ ಆದರೆ ಅದು ಇಡೀ ಇಡೀ ತೇಟ್ಲವೇ ತಿನ್ನಲಿಕ್ಕೆ ಹಾಗೆ ಬಾಯಲ್ಲಿ ಇಡಲಿಕ್ಕೆ ಸಿಗಬೇಕು. ಕೆಲವರು ಕಲಡಿ ತುಂಬ ಹೋದಾಗೆ ಮಾಡಿ ಅದು ಕ್ರಿಮಿ ಕ್ರಿಮಿ ಇರ್ತದೆ, ಬಟ್ ಎಷ್ಟಂದರೂ ಆಗ್ತದೆ. ಹಾಗೆ ಅದಕ್ಕಿಂತ ನಾವು ವೆಂಟಿಪಾಯ್ ಅಂತ, ಅಂದರೆ ಈ ಕೆಸುವಿನೆಲೆದು ದಂಟಿರ್ತದಲ್ಲ ಅದರದ್ದು, ಹಾಗೆ ಆದರೆ ತುಂಬ ಚೆನ್ನಾಗಿರ್ತದೆ. ಇದು ತೇಟ್ಲದ್ದು ಮಾಡೋದಾದರೆ ನಾನು ಹೀಗೆ ಇಡೀ ಇಡೀ ತೇಟ್ಲವೇ ಹಾಗೆ ಬಾಯಲ್ಲಿ ಇಡಲಿಕ್ಕೆ ಸೂಪರ್ ಆಗಿರ್ತದೆ. ಹಾಗೆ ಡೈರೆಕ್ಟಾಗಿ ಬಣಲೆಯಲ್ಲೇ ಮಾಡೋದು, ನಾನು ಕುಕ್ಕರಲ್ಲಿ ಮಾಡೋದಿಲ್ಲ. ಇದಕ್ಕೆ ಇವಾಗ ಬೇಯಲಿಕ್ಕೆ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೇನೆ. ಕೆಸುವಿನೆಲೆ ಕೂಡ ಸ್ವಲ್ಪ ನೀರು ಬಿಡ್ತದೆ, ತುಂಬ ನೀರಿನ ಅಗತ್ಯ ಇಲ್ಲ. ಹಾಗೆ ಇದನ್ನು ಇವಾಗ ಮುಚ್ಚಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಳ್ಳೋಣ. ಕಲರ್ ಸ್ವಲ್ಪ ಚೇಂಜ್ ಆಗಿ ಬೇಯ್ತಾ ಬರಬೇಕಂತಾದರೆ ಇದಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ಇವಾಗ ಹಾಕ್ಕೊಳ್ಬೇಕು. ಹಾಗೆ ಇಲ್ಲಿ ಇದು ನೋಡಿ, ನೀರಿನ ಪಸೆ ಇದೆ, ಅದು ಕೂಡ ನೀರು ಬಿಟ್ಟಿದೆ, ನಾವು ಹಾಕಿರೋ ನೀರು ಕೂಡ ಇದೆಯಲ್ವಾ. ಹಾಗೆ ಸ್ವಲ್ಪ ಬೇಯಬೇಕು, ಇನ್ನೂ ಕೂಡ ಬೇಯ್ತಾ ಬಂದದಷ್ಟೇ, ಅರ್ಧ ಬೇಯ್ತಾ ಬರಬೇಕಾದ್ರೆ ಈಗ ರುಚಿಗೆ ತಕ್ಕ ಉಪ್ಪನ್ನು ಹಾಕ್ತೇನೆ. ಹಾಗೆ ಯಾವುದೇ ತಳಸನ್ ಮಾಡೋದಾದರೆ ಹೆಚ್ಚಾಗಿ ನಾವು ಗುಳ್ಳ ತಳಸನ್ ಇರಲಿ, ತೊಂಡೆಕಾಯ್ದು ಒಂದು ತುಂಡು ಬೆಲ್ಲ ಹಾಕ್ಲಿಕ್ಕೆ ಉಂಟು. ಹಾಗೆ ಇಲ್ಲಿ ಸಹ ಬೆಲ್ಲವನ್ನು ಹಾಕಿದ್ದೇನೆ. ಮಗುಚಬೇಕಾದ್ರೆ ಜಾಗ್ರತೆ ಆಯಿತಾ, ಯಾಕಂದರೆ ಎಂತ ಗೊತ್ತುಂಟ, ಮಾಡಿರುವಂಥ ತೇಟ್ಲ ನಾಟ್ಸ್ ಇದೆಯಲ್ವ ಅದು ಬಿಡಿಸಿ ಹೋಗಲೇಬಾರ್ದು. ಹಾಗೆ ಜಾಗ್ರತೆಯಲ್ಲಿ ಸ್ವಲ್ಪ ಶಾರ್ಪ್ ಆದ ಸಟ್ಟುಗ ಎಲ್ಲ ಯೂಸ್ ಮಾಡದೆ ಮೈಲ್ಡ್ ಆಗಿ ಸ್ವಲ್ಪ ಮಗುಚಬೇಕು, ಆವಾಗ ಹಾಗೆ ಇರ್ತದೆ. ಹಾಗೆ ಇಲ್ಲಿ ಕೊನೆಯಲ್ಲಿ ಇದೀಗ ಬೆಂದಿದೆ, ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಒಂದು ಸ್ವಲ್ಪ 2 ಸ್ಪೂನಷ್ಟು ಕಾಯಿ ತುರಿ ಹಾಕಿ ನೀರಿನ ಪಸೆ ಆರೋ ತನಕ ಇನ್ನೊಮ್ಮೆ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ತೇನೆ. ಕಾಯಿ ತುರಿ ಕೂಡ ಹಾಕಿದೆ, ಬೇಯಬೇಕಲ್ಲ. ಈಗ ತೇಟ್ಲದು ತಳಸನ್ ರೆಡಿ ಆಗಿದೆ. ವರೆವ ಸಕ್ಕದಾಗಿದೆ. ಒಂದು ಬಟ್ಲು ಗಂಜಿ, ಒಂಚೂರು ತೇಟ್ಲದ್ದು ತಳಸನ್ ಇದ್ದರೆ ಸಾಕು, ಊಟ ಖಾಲಿ. ಅಷ್ಟು ಸಖತ್ತಾಗಿರ್ತದೆ. ಹೊರಗಡೆ ಅಂತೂ ಜೋರು ಮಳೆ, ಭಯಂಕರ ಮಳೆ. ಅದಕ್ಕೆ ಬಿಸಿ ಬಿಸಿ ಅಡುಗೆ ಎಲ್ಲ ಮಾಡ್ಕೊಂಡು ತಿಂದರೆ ಸ್ವರ್ಗ ಸ್ವರ್ಗ, ಸಖತ್ತಾಗಿರ್ತದೆ. ನೋಡಿ ನೋಡಿ ಸರ್ವ್ ಮಾಡಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ, ತಡಿಲಿಕ್ಕೆ ಆಗೋದಿಲ್ಲ. ಹಾಗೆ ನಾನು ಆದ ತಕ್ಷಣ ಯಾವುದೇ ಅಡುಗೆ ಹೆಚ್ಚಾಗಿ ಮಾಡಿ ತಿನ್ನಲೇಬೇಕು. ಸಪೋರ್ಟ್ ಮಾಡಿದವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.
ಈಗ ಊಟ ಮಾಡುವ ಸಮಯ ನೋಡಿ, ನಾನಿಲ್ಲಿ ಕುಚ್ಚಲಕ್ಕಿ ಅನ್ನ ಮಾಡಿದ್ದೆ, ಹಾಗೆ ಅದಕ್ಕೆ ದಾಳಿ ತೋವೆ ಹಾಕ್ತಾ ಇದ್ದೇನೆ. ವೈಟ್ ರೈಸ್ಗೂ ಚೆನ್ನಾಗಿರ್ತದೆ ಇದು. ಹಾಗೆ ದಾಳಿ ತೋವೆ ದಾಟಿ ದಾಳಿತಾಯಿ, ಅದೇ ರೀತಿ ಮಶ್ರೂಮ್ ಸುಕ್ಕ ಮಾಡಿದ್ದೆ, ಸಕ್ಕತ್ತಾಗಿದೆ ಇದು ಸುಕ್ಕ ಕೂಡ. ಇದರದ್ದು ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೇನೆ ನಾನು. ಹಾಗೆ ತೇಟ್ಲದ್ದು ತಳಸನ್. ಓಕೆ, ಊಟ ಮಾಡಿ ಬರ್ತೇನೆ. ಥ್ಯಾಂಕ್ ಯು, ಟೇಕ್ ಕೇರ್.